ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನೋ. ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಮಾಡ್ಕೊಂಡನಿ, ಈರುಳ್ಳಿ ಕಟ್ ಮಾಡ್ಕೊಂಡನಿ. ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು ಮತ್ತು ಟೊಮೆಟೊ, ಕೊತ್ತಂಬರಿ ಇವೆಲ್ಲ ತೊಗೊಂಡೇನಿ ನಾನು. ಅದಕ್ಕೆ ಇವೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಅದು. ಅದಕ್ಕೆ ಬ್ಯಾಚುಲರ್ಸ್ ಆಗಲಿ ಯಾರೋ ಆಗಲಿ ಪಟಕ್ನ ಮಕ್ಕಳು ಸೋದಕ್ಕೆ ಮಾಡ್ಕೊಂಡು ತಿನ್ನೋಷ್ಟು ಈಜಿ ಐತಿದು. ಇದಕ್ಕೆಲ್ಲ ಉಪ್ಪದು ಸ್ವಲ್ಪ ಹಾಕ್ಕೊಳಕ್ತಾನೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ. ಒಂಚೂರು ಒಣ ಖಾರ ಯಾಕೆ ಹಾಕ್ಕೊಳಕ್ತಾನೆ ಅಂದರೆ ಟೇಸ್ಟ್ ಬರೋ ಸಲಾಗ ಒಣ ಖಾರ ಹಾಕ್ಕೊಳಕ್ತಾನೆ. ಇದೆಲ್ಲ ನೋಡಿರಿ, ಇದು ಬ್ರೆಡ್ಡನ್ನು ಚಲೋ ಇದ್ರ ಬ್ರೆಡ್ ಇರ್ತಾವೆ, ದೊಡ್ಡ ಸೈಜ್ ಬ್ರೆಡ್ಡನ್ನು ತೊಗೊಂಡು ನಾನು. ದೊಡ್ಡ ಸೈಜ್ ಇದು ಸಾಲ್ಟ್ ಬ್ರೆಡ್ ಐತೆ. ಇಷ್ಟು ದೊಡ್ಡ ಸೈಜ್ ಬ್ರೆಡ್ಡನ್ನು ನಾನು ಈಗ ಇದ್ರೊಳಗೆ ಹಾಕಿ ನಿಮ್ಗೆ ಸ್ಯಾಂಡ್ವಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇವನ್ನ ಬ್ರೆಡ್ ನೋಡ್ರಿ, ಬ್ರೆಡ್ ಪೀಸ್ ಹಿಂಗದಾವು. ಬ್ರೆಡ್ ಪೀಸನ್ನ ಎಲ್ಲ ಇಟ್ಕೋಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕಿರಬೇಕು. ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಬ್ರೆಡ್ಡಿಗೆ ಸ್ವಲ್ಪ ಆಯಿಲ್ ಹಚ್ಚೋರು ಹಚ್ತಾರೋ, ಇರಲಿಲ್ಲ ಅಂದ್ರೆ ಅದರಲ್ಲೇನ ಹಿಂಗೆ ಇದು ಮಾಡ್ಕೊಂಡು ಈ ಥರ ಎಲ್ಲ ಇಟ್ಟು ಅದನ್ನು ಈ ಸ್ಯಾಂಡ್ವಿಚ್ ಮಾಡೋದ್ರಾಗ ಅದನ್ನು ಹೀಟ್ ಮಾಡಾಕತ್ತಾನೆ. ಈಗ ನೋಡಿ, ಇದ್ರೊಳಗೆ ಹಾಕಿ ಇಟ್ಬಿಡ್ಬೇಕು. ಈಗ ಅದು ಎಲ್ಲ ಟೇಸ್ಟ್ ಆಗಿರ್ತೈತೆ. ಅದು ಟೊಮೆಟೊ ಇರೋದ್ರಿಂದ, ಈರುಳ್ಳಿ ಇರೋದ್ರಿಂದ, ಕೊತ್ತಂಬರಿ ಸೊಪ್ಪು ಅವೆಲ್ಲ ಈಗ ಸದ್ಯ ಇದ್ರೊಳಗೆ ಸ್ಯಾಂಡ್ವಿಚ್ ಒಳಗೆ ಹಾಕಿದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಮತ್ತು ಈಜಿ ಮೆಥಡ್, ಭಾಳ ಸಿಂಪಲ್ಲ, ಭಾಳ ಈಜಿ, ಬೇಗ ಆಗಿಬಿಡ್ತೈತಿ ಒಂದು ಸ್ನ್ಯಾಕ್ಸು. ಅದಕ್ಕೆ ಇದನ್ನು ಮಾಡಾಕ್ತಾನೆ. ನೀವು ಲೈಕ್ ಮಾಡಿರಿ, ನಮಗೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಇದನ್ನು ಆಗಿರಲಿಲ್ಲ ಅಂದ್ರೆ ತೆಗೆದು ನೋಡಿ ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಮಾಡ್ಬೋದು. ಈಗ ನೋಡ್ರಿ, ಇದು ಆಗಿಲ್ಲ ಇನ್ನು. ಇದು ಅದಕ್ಕೆ ಇದನ್ನ ಹಿಂಗೆ ಇನ್ನೊಂದು ಸಲ ಈ ಕಡೆ ಹೊಳಸಿಟ್ಟನಿ. ಈಗ ಆಗಾಕತ್ತದು. ಕ್ರಿಸ್ಪಿ ಬರ್ತೈತಿ, ಭಾಳ ಚಂದ ಬರ್ತೈತಿ, ಮತ್ತು ತಿನ್ನೋಕ್ಕೂ ಅಗದಿ ಇದು ಆಗ್ತೈತಿ. ಬೆಸ್ಟ್ ಇರ್ತೈತೆ ರೀ ಸಾಯಂಕಾಲ ಸ್ನ್ಯಾಕ್ಸಿಗೆ, ಭಾಳ ಬೆಸ್ಟ್ ಆಗ್ತೈತಿ. ನೀವು ಮತ್ತು ಬೇರೆ ಏನಾದರೂ ಅದ್ರೊಳಗೆ ಸೌತೆಕಾಯಿ ಅಂಥವೆಲ್ಲನೂ ಹಾಕೋಬೋದು. ಈಗ ನೋಡ್ರಿ, ಇದೆಷ್ಟು ಕ್ರಿಸ್ಪಿ ಆಗೈತಿ, ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ. ಈಗ ನಾನು ಇನ್ನೊಂದು ಬ್ರೆಡ್ಡಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿದ್ದನ್ನು ಹಾಕ್ಕೊಳಕ್ತಾನೆ. ಇದು ಟೊಮೆಟೊ, ಈರುಳ್ಳಿ ಮತ್ತು ಇರೋದ್ರಿಂದ ಉಪ್ಪು ಸರಿಯಾಗಿ ಹಾಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದ್ರೊಳಗೆ ಒಣ ಖಾರ ಹಾಕಿದ್ರಿಂದ ಅದೊಂಥರ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ, ಇದು ಕ್ರಿಸ್ಪಿ ಆಗಿರ್ತೈತಿ. ಆಗಿರಲಿಲ್ಲ ಅಂದ್ರೂ ಮತ್ತೊಂದು ಸಲ ಹಿಂಗೆ ಇದು ಮಾಡಿ ಅದನ್ನ ಹೊಳಿಸಿಟ್ಟು ಮಾಡಬೇಕಾಗ್ತೈತಿ. ಇದನ್ನ ತೆಗೆದು ನೋಡಿ, ಅದು ಕ್ರಿಸ್ಪಿ ಆಗಿದ್ರೆ ತೆಗಿಬೋದು. ಈಗ ನೋಡ್ರಿ, ಪೂರ ಬರಾಕತ್ತೈತೆ ಅದು. ಈಗ ನೋಡ್ರಿ, ಪೂರ್ತಿಯಾಗಿ ಅದು ಕ್ರಿಸ್ಪಿ ಆಗಿರ್ತೈತಿ. ಈಗ ತೆಗೆದು ಈ ಥರ ಬರ್ತೈತಿ. ಅದಕ್ಕೆ ಇದನ್ನು ಏನು ಮಾಡ್ಬೇಕಂದ್ರೆ ಹೊರಗಡೆ ತಕ್ಕೋಬೇಕು. ಅದನ್ನು ಇವೆರಡನ್ನು ಮಾಡಿದ್ದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ. ಈಗ ಅದರೊಳಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಇರ್ತೈತಲ್ಲ, ಇದು ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಇರ್ತೈತಿ, ವೆಜಿಟೇಬಲ್ಸ್ ಹಾಕೋಬೋದು. ನೋಡಿ, ಈಗ ಹಸಿ ಮೆಣಸಿನ್ಕಾಯಿದು ಎಲ್ಲ ಹಾಕೈತಿ. ಈ ಥರ ಕಟ್ ಮಾಡಿ ಈ ಥರನೂ ಕಟ್ ಮಾಡ್ಬೋದು. ನಾ ಹಿಂಗೂ ಮಾಡಿ ತೋರ್ಸಾಕ್ತೇನೆ, ಈ ಥರನೂ ಕಟ್ ಮಾಡಿ ತೋರ್ಸಾಕ್ತೇನೆ. ಎರಡೂ ಟೈಪು ಇದನ್ನ ಕಟ್ ಮಾಡಿ ತಿನ್ಬೋದು. ಯಾರು ಬೇಕಾದರೂ ಈಸಿಯಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾದ ಒಂದು ಸ್ನ್ಯಾಕ್ಸ್, ಕೆಚಪ್ ಜೋಡಿ ಆರಾಮಾಗಿ ತಿನ್ಬೋದು. ಇದನ್ನು ಸಾಯಂಕಾಲ ಸ್ನ್ಯಾಕ್ಸ್, ಕಾಫಿ ಜೊತೆ, ಟೀ ಜೊತೆ. ನೋಡಿರಿ, ಎಷ್ಟು ಕ್ರಿಸ್ಪಿ ಆಗೈತಿ. ಈಗ ಒಂದು ಸ್ಯಾಂಡ್ವಿಚ್ ರೆಡಿ ಆಗೈತೆ, ಮಸ್ತಾಗಿರ್ತೈತೆ.